ಅಬ್ಬಾ ಸದ್ಯ ಬಂದ್ಯಲ್ಲ, ಇಷ್ಟೊತ್ತಾದ್ರೂ ನೀ ಬರ್ದೇ ಇದ್ದಿದ್ ನೋಡಿ. ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ? ಮೊನ್ನೆಯವರೆಲ್ಲ ಹರಕೆ ತೀರಿಸ್ಬೇಕು ಅಂತ ಇಲ್ಲಿ ಬಂದು ಕಾಯ್ತಾ ಇದ್ರೆ ಟೈಮಿಗೆ ಸರಿಯಾಗಿ ಬರ್ಬೇಕು ಅಂತ ಗೊತ್ತಾಗಲ್ಲ ನಿನ್ಗೆ? ಬಿಡಪ್ಪ, ಬಂದಿದ್ದಾಳಲ್ಲ ಈಗ. ಅಲ್ಲ ನಾನು ಮಾತಾಡ್ಬೇಡ ನೀನು. ಎಷ್ಟು ಸತಿ ಹೇಳಿದೀನಿ ಬೇರೆಯವ್ರ ಎಮೋಷನ್ಸ್ ಜೊತೆ ಆಟ ಆಡ್ಬೇಡ. ನೀನ್ ಕಾಣಿಸ್ತಾ ಇಲ್ಲ ಅಂತ ಪಾಪ ಅವ್ರು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ರು ಗೊತ್ತಾ? ನೀನ್ ಪ್ರತಿ ಸತಿ ತಪ್ಪು ಮಾಡಿದಾಗ ನೀನು ವಹಿಸ್ಕೊಂಡು ಮಾತಾಡೋದವ್ರು ಇದೇನಾ ನೀನ್ ಅವ್ರಿಗೆ ಕೊಡೋ ರೆಸ್ಪೆಕ್ಟ್? ಸಾರಿ ಅಜ್ಜಿ. ಪದೇ ಪದೇ ತಪ್ಪು ಮಾಡಿ ಎಲ್ಲರೂ ವೇಟ್ ಮಾಡೋ ಹಾಗೆ ಮಾಡ್ತಿಯಲ್ಲ. ಫಸ್ಟ್ ಟೈಮಿಗೆ ಬೆಲೆ ಕೊಡೋದು ಕಲ್ತ್ಕೋ. ಹೋಗ್ಲಿ ಬಿಡುರ, ಬಂದಿದ್ದಾಳಲ್ಲ. ಆಗಲ್ಲ, ಸುಮ್ಮನಿರಮ್ಮ. ಪ್ರತಿ ಸತಿ ನಿನ್ ಮುಖ ನೋಡ್ಕೊಂಡೆ ಇವಳನ್ನು ಕ್ಷಮಿಸ್ತಾ ಇದ್ದೆ. ಇನ್ನು ಎಷ್ಟು ದಿನ ಅಂತ ತಡ್ಕೊಳ್ಳೋದು? ಅಕ್ಕ ಈಗ್ಲೇ ಎಷ್ಟು ಬೈತಿದ್ದಾರೆ. ಇನ್ ಒಡವೆಗಳು ತಲುಪಿಲ್ಲ ಅಂತ ಗೊತ್ತಾದ್ರೆ ಇವಳನ್ನೆಲ್ಲ ಕೊಂದು ಶಾಂತಿ ಹೋಮ ಮಾಡಿಸ್ಬಿಡ್ತಾರಷ್ಟೇ. ಗುರುಗಳು ಕಾಯ್ತಿದ್ದಾರೆ, ಬನ್ನಿ. ಹಾ ಸರಿ, ಬನ್ನಿ ಎಲ್ಲ ಹೋಗೋಣ. ಬನ್ನಿ ಬನ್ನಿ. ಓಹೋ, ಎಲ್ಲ ಕುಟುಂಬ ಸಮೇತರಾಗಿ ಬಂದಿದ್ದೀರಾ. ನಿಮ್ಮೆಲ್ಲರನ್ನು ಒಟ್ಟಿಗೆ ನೋಡಿ ತುಂಬಾ ಸಂತೋಷ ಆಯ್ತು. ನಾನ್ ಬರೋದ್ರೊಳಗೆ ಎಲ್ಲ ಮುಗ್ದಿರುತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಎಲ್ಲ ತಯಾರಾಗಿದೆ ತಾಯಿ. ಒಡವೆಗಳು ಬಂದ ತಕ್ಷಣ ದೇವಿಗೆ ಹಾಕಿ ಅಲಂಕಾರ ಮಾಡ್ಬಿಡ್ತೀವಿ. ಎಲ್ಲ ಒಡವೆಗಳು ತಂದಿದ್ದೀರ ತಾನೇ? ಒಡವೆನಾ? ನೆನ್ನೆನೆ ದೇವಸ್ಥಾನದವ್ರ ಮನೆಗೆ ಬಂದು ತಗೊಂಡು ಹೋದ್ರಲ್ಲ. ಏನಂದ್ರೆ ದೇವಸ್ಥಾನದವ್ರ? ಹ್ಞೂ, ನನ್ ಸೊಸನೆ ಕೊಟ್ಟು ಕಳ್ಸಿಲ್ಲಲ್ಲ. ಇಲ್ಲಮ್ಮ, ನಾನು ಆ ಥರದವ್ರನ್ನ ಯಾರನ್ನೂ ಕಳಿಸಿಲ್ಲ. ಏನ್ ಹೇಳ್ತಿದ್ದೀರಾ ಪುರೋಹಿತ್ರೆ? ನೀವ್ ಯಾರನ್ನೂ ಕಳಿಸ್ಲಿಲ್ವಾ? ಅಲ್ಲಮ್ಮ, ಬೆಲೆ ಬಾಳೋ ಒಡವೆ ಯಾರನ್ನೂ ಕಳ್ಸಕ್ಕಾಗತ್ತಾ? ಒಡವೆ ತೂಕ ಹಾಕ್ಸಿ ಗ್ರಾಮ್ ಎಲ್ಲ ಬರ್ಸಿ ರಸೀದಿ ತಗೋಬೇಕು ತಾನೆ. ಇಷ್ಟು ಚಿಕ್ಕ ವಿಷಯ ಗೊತ್ತಾಗಲ್ಲ ಅಂದ್ರೆ ಏನು? ದುರ್ಗಾ, ಏನಿದಲ್ಲ? ಏನ್ ಮಾಡ್ತಿದ್ದೆ ನೀನು? ನೆನ್ನೆ ಮನೆಗೆ ಯಾರೋ ಬಂದಿದ್ರು ಏಜೆ. ಹಾಗೂ ನಾನು ಕೇಳ್ದೆ, ಇವ್ರು ದೇವಸ್ಥಾನದವ್ರೆ ಅಂತ ಹೇಳೋದಕ್ಕೆ ಏನ್ ಗ್ಯಾರಂಟಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ. ಆದ್ರೆ ಲೀಲಾ ಅವರು ನನ್ನ ಮಾತೆ ಕೇಳಲಿಲ್ಲ. ಇದು ನನ್ನ ಜವಾಬ್ದಾರಿ, ನನ್ನ ಇಷ್ಟ, ನೀವ್ಯಾರ ಮಧ್ಯ ಕೇಳಕ್ಕೆ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ನಾನು ವಿಧಿ ಇಲ್ಲದೆ ಸುಮ್ಮನಾಗ್ಬೇಕಾಗಿ ಬಂತು. ಇದೇನಮ್ಮ ಇದು? ಒಡವೆನ ಯಾರಿಗೋ ಕೊಟ್ಟು ನೀವು ಮೋಸ ಹೋಗಿದ್ದೀರಾ. ಏನು ಎತ್ತ ಅಂತ ನೋಡ್ಬೇಕಲ್ವೇ? ಅವರು ಸಾಧು ತರ ಕಾಣಿಸ್ತಿದ್ರು, ದೇವಸ್ಥಾನದವ್ರ ತರಾನೇ ಇದ್ರು, ಅದಕ್ಕೆ ಕೊಟ್ಟೆ. ಅದು ಹೇಗಮ್ಮ ಅನ್ಕೊಂಡ್ಬಿಟ್ರೆ? ಏಜೆ ಎಂಟಿಯಾಗಿ ಬುದ್ಧಿವಂತಿಕೆ ಉಪಯೋಗಿಸದೆ ನೀವೇ ಮೋಸ ಹೋಗಿದ್ದೀರಾ. ಇನ್ನ ಸಾಮಾನ್ಯರ ಕತೆ ಏನು? ಎಲ್ಲಾ ವಿಷಯದಲ್ಲೂ ನಿಮ್ದು ಹುಡುಗಾಟನೇ ಆಗೋಯ್ತು. ನಂಗೆ ಯಾಕೋ ಭಯ ಆಗ್ತಿದೆ. ಏನೋ ಒಳ್ಳೇದಾಗ್ಲಿ ಅಂತ ಏನೋ ಮಾಡಕ್ ಹೊರಟೆ. ಈಗ ನೋಡಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಟ್ಟಿದ್ಯಲ್ಲ. ಅನಾಹುತ ಆಗದೆ ಇರತ್ತಾ? ಇವ್ರು ಮಾಡಿದ ಕೆಲ್ಸಕ್ಕೆ ಇವತ್ತು
ಅಮ್ಮ ನೀನೇನು ಯೋಚನೆ ಮಾಡಬೇಡ, ನಾನು ಇದ್ದೀನಲ್ಲ, ಏನೋ ಒಂದು ಮಾಡ್ತೀನಿ. ಮನೆಯವರು ಒಳ್ಳೇದಕ್ಕೆ ಎಜೆ ಅವರು ದೇವಸ್ಥಾನಕ್ಕೆ ಒಡವೆಗಳನ್ನು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಏನೇನೋ ಆಗೋಯ್ತು. ಮುಂದೆ ಏನು ಅನಾಹುತ ಕಾದಿದೆಯೋ ಏನೋ. ಅಂದ್ರೆ ಇದೆಲ್ಲ ಏನೋ ಕೆಟ್ಟದಾಗತ್ತೆ ಅನ್ನೋದ್ರ ಸೂಚನೆನಾ? ನಮ್ಗೆಲ್ಲ ಏನಾದ್ರೂ ತೊಂದರೆ ಆಗುತ್ತಾ? ನಾವೆಲ್ಲ ಯೋಚನೆ ಮಾಡಬೇಡ, ಯಾವುದೇ ಕಾರಣಕ್ಕೂ ಹರಕೆ ನಿಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಆದಷ್ಟು ಬೇಗ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ದುರ್ಗಾ, ಹಲೋ, ನಾನೀಗ ಏನೇನು ಹೇಳ್ದೆ ಅದಷ್ಟು ಒಡವೆಗಳು ಬರಬೇಕು, ಯಾವುದು ಮಿಸ್ ಆಗಬಾರ್ದು. ಕಂಠಿಹಾರ ಬೇಕು, ಇಲ್ಲ ಇಲ್ಲ ಈಗಲೇ ಬೇಕು. ನಾವು ದೇವಸ್ಥಾನದಲ್ಲಿದ್ದೀವಿ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕಳಿಸ್ಕೊಡಿ. ಹಾಂ, ದುರ್ಗಾಕ್ಕ ಬಂದ್ರು, ಒಡವೆ ತಂದ್ರು. ಅಂತೂ ನಮ್ಮ ಮರ್ಯಾದೆ ಉಳಿಸ್ಬಿಟ್ರಿ ಅಕ್ಕ. ಅಮ್ಮ, ಹರಕೆಗೆ ಯಾವ ದೋಷನೂ ಆಗಿಲ್ಲ, ಎಲ್ಲ ನೀನು ಅನ್ಕೊಂಡ ಹಾಗೆ ನಡೆಯುತ್ತೆ. ಯೋಚನೆ ಮಾಡಬೇಡ. ಪುರೋಹಿತರೆ, ನಾವು ಹರಿಸ್ಕೊಂಡಷ್ಟು ಒಡವೆ ಅದರಲ್ಲಿದೆ, ಪೂಜೆ ಮುಂದುವರಿಸ್ಬೇಕು. ಇವರಿಬ್ಬರ ಮಧ್ಯೆ ಹೊಂದಾಣಿಕೆ ಬರಲಿ ಅಂತ ನಾನು ಏನೇ ಪ್ರಯತ್ನ ಮಾಡಿದ್ರು ಪ್ರತಿ ಸಲನೂ ಅವರಿಬ್ಬರ ನಡುವಿನ ಅಂತರ ಜಾಸ್ತಿನೇ ಆಗ್ತಾ ಇದೆ. ನೀನೇ ಕಾಪಾಡಬೇಕು ತಾಯಿ, ನೀನೇ ಇವ್ರ ಸಂಬಂಧನ ಗಟ್ಟಿ ಮಾಡಬೇಕು. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು. ಯಾಕೆ ನನಗೆ ಎಡವಟ್ ಮಾಡೋ ಬುದ್ಧಿ ಕೊಟ್ಟೆ? ನನ್ನಿಂದ ಎಲ್ಲರಿಗೂ ನೋವಾಗ್ತಿದೆ. ನಾನು ಏನು ಮಾಡಲಿ ತಾಯಿ? ನೀನೇ ನಂಗೆ ಒಳ್ಳೆ ಬುದ್ಧಿ ಕೊಡು. ನೋಡಿ, ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದೀವಿ.
ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಆ ದೇವಿ ಹತ್ರ ಕೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ದೇವಿ ಪೂರೈಸ್ತಾಳೆ. ಆದ್ರೆ ದೇವರ ಸನ್ನಿಧಿಲಿ ಒಂದು ಮುಖ್ಯವಾದ ನಿರ್ಧಾರ ತಗೊಳ್ಳೋದು ಬಾಕಿ ಇದೆ. ಜವಾಬ್ದಾರಿ ಇರೋ ಸ್ಥಾನದಲ್ಲಿದ್ದು ಒಂದು ನಿರ್ಧಾರ ತಗೊಳಕ್ಕಾಗಲ್ಲ ಅಂದಮೇಲೆ ಇನ್ನೇನು ಬರುತ್ತೆ ನಿನಗೆ? ಇಷ್ಟೆಲ್ಲ ಆದ್ಮೇಲೆ ಯಾವ ಮುಖ ಇಟ್ಕೊಂಡು ಆ ಕೀನ ನಿನ್ನ ಹತ್ರನೇ ಇಟ್ಕೊಂತೀಯ? ಹಾ, ಅಧಿಕಾರ ಪಡೆಯೋದು ದೊಡ್ಡದಲ್ಲ, ಪಡೆದಿರೋ ಅಧಿಕಾರನ ಕರೆಕ್ಟಾಗಿ ನಿಭಾಯಿಸೋದಿದೆಯಲ್ಲ ಅದು ದೊಡ್ಡದು. ಆದ್ರೆ ಅದನ್ನ ನಿಭಾಯಿಸೋ ಯೋಗ್ಯತೆ ಇಲ್ಲ ಅಂತ ನೀನು ತುಂಬಾ ಸಲ ಪ್ರೂವ್ ಮಾಡ್ಬಿಟ್ಟಿದ್ಯಾ. ರಾಮ್, ಅಮ್ಮ ನೀನೇನು ಮಾತಾಡ್ಬೇಡ. ಈ ವಿಚಾರದಲ್ಲಿ ನನ್ನ ಡಿಸಿಷನ್ನೇ ಫೈನಲ್. ನೀನು ಮಾಡಿದ ಎಡ್ವಟ್ಟಿಂದ ಈ ದೇವಸ್ಥಾನದಲ್ಲಿ ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿದ್ದ ನಮ್ಮ ಮನೆ ಮರ್ಯಾದೆ 10 ನಿಮಿಷದಲ್ಲಿ ಹರಾಜಾಗ್ತದೆ. ಆದ್ರೆ ಅದೇ 10 ನಿಮಿಷದಲ್ಲಿ ದುರ್ಗಾ ಅದನ್ನು ತಪ್ಪಿಸಿದ್ಲು. ಇದನ್ನ ಜವಾಬ್ದಾರಿ ಅನ್ನ ಈಗ ಗೊತ್ತಾಯ್ತಾ ನಾನು ಯಾಕೆ ಮನೆ ಜವಾಬ್ದಾರಿನ ದುರ್ಗಂಗ್ ವಹಿಸಿದ್ದೆ ಅಂತ? ಇಷ್ಟು ವರ್ಷದಿಂದ ದುರ್ಗಾ ಈ ಮನೆ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡ್ ಬಂದಿದ್ದಾಳೆ. ಒಂದು ದಿನನೂ ನಮ್ಮ ಗೌರವಕ್ಕೆ ಧಕ್ಕೆ ಬರೋಂತ ಕೆಲಸ ಮಾಡಿಲ್ಲ. ಆದ್ರೆ ನೀನು ಅಧಿಕಾರ ಕೊಟ್ಟಿದ್ದಿಲ್ಲ, ನಾನು ತಪ್ಪು ಮಾಡ್ತಾನೆ ಇದೆಯಾ? ಅನುಭವ ಕಮ್ಮಿ, ಕಲಿತೀಯ ಅಂತ ಮತ್ತೆ ಅವಕಾಶ ಕೊಟ್ಟಷ್ಟು ಪ್ರತಿ ಅವಕಾಶನ ದುರುಪಯೋಗ ಪಡಿಸ್ಕೊಂಡು ಮಾಡಿದ ತಪ್ಪಿಗಿಂತ ಇನ್ನೂ ದೊಡ್ಡ ತಪ್ಪು ಮಾಡ್ತಾನೆ ಬರ್ತಿದ್ಯಾ? ಇನ್ನ ನಿನ್ನ ಯಾವ ತಪ್ಪುಗಳಿಗೂ ನನ್ನ ಹತ್ರ ಕ್ಷಮೆ ಇಲ್ಲ. ಕೀನ ವಾಪಸ್ ಎಜೆ, ದಯವಿಟ್ಟು ಬೇಡ. ಪಾಪ ಅವ್ರ ಮನ್ಸಿಗೂ ಬೇಜಾರಾಗಿರೋದು ನಮ್ಮ ಮನಸ್ಸಿಗೆ, ಅಮ್ಮನ ಮನಸ್ಸಿಗೆ. ಇದನ್ನ ಹೀಗೆ ಬಿಟ್ರೆ ಹೀಗೆ ಮುಂದುವರಿಯುತ್ತೆ. ಇವತ್ತು ಇದಕ್ಕೊಂದು ಅಂತ್ಯ ಹಾಡ್ತೀನಿ. ನೋಡು, ನೀನು ಮಾಡಿರೋ ತಪ್ಪನ್ನ ಸರಿ ಮಾಡಿರೋದು ದುರ್ಗಾ. ಜವಾಬ್ದಾರಿಯ ಇನ್ನೊಂದು ಹೆಸರು ದುರ್ಗಾ. ಈ ಮನೆಗೆ ತಕ್ಕ ಸೊಸೆ ದುರ್ಗಾ. ಈ ಮನೆ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಯೋಗ್ಯತೆ ಇರೋದು ದುರ್ಗಂಗೆ. ಸೊ ನಿನ್ನ ಕೈಯಲ್ಲಿ ಇರುವಂತ ಕೀ ಇರಬೇಕಾಗಿರೋದು ದುರ್ಗನ್ ಕೈಯಲ್ಲಿ. ಕಮ ದುರ್ಗನ್ ಕೈ ಕೀ ಕೊಡು.
12 ಗಂಟೆ ಆಯ್ತು, ಎಲ್ಲ ಬನ್ನಿ ಪ್ರಸಾದ ತಗೊಳ್ಳಿ. ಕೇವಲ 48 ಗಂಟೆಗಳಲ್ಲಿ ನೀನೇ ಈ ಕೀನ ತಂದು ನನಗೆ ಕೊಡ್ಬೇಕು. ಏಜೆ ಅವ್ರ ಬಾಯಾರೆ ನನಗೆ ಕೊಡು ಅಂತ ಹೇಳ್ಬೇಕು. ಹಾಗೆ ಮಾಡ್ತೀನಿ. ಏನ್ ತಾಯಿ, ಏನೋ ಹೇಳಿ ಕಳ್ಸಿದ್ರಂತೆ? ಪುರೋಹಿತ್ರೆ, ಎಲ್ಲ ಅವಾಂತರಗಳ ಮಧ್ಯೆ ಒಂದು ಮುಖ್ಯವಾದ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಮುಖ್ಯವಾದ ವಿಚಾರನ? ಏನು? ನನ್ನ ಮಗ ಸೊಸೆ ಸಂಸಾರ ಸರಿ ಹೋಗ್ಬೇಕು ಅಂತಂದ್ರೆ ಹಳೆ ನೆನಪುಗಳೆಲ್ಲ ಮರ್ತು ಹೋಗ್ಬೇಕು ಅಂತ ಹೇಳಿದ್ರಿ. ಆ ಹಳೆ ನೆನಪುಗಳು ಹೋಗ್ಬೇಕು ಅಂತಂದ್ರೆ ಅಂತರ ಒಡವೆನ ಲೀಲಾ ಕೈಲಿ ಹುಂಡಿಗೆ ಹಾಕಿಸ್ಬೇಕು ಅಂತಂದ್ರಿ. ಆದ್ರೆ ನಾನು ಆ ಓಲೆನೆ ಕೊಡ್ಲಿಲ್ವಲ್ಲ. ಅದನ್ನ ಕೊಡೋ ಅವಶ್ಯಕತೆ ಇಲ್ವಲ್ಲಮ್ಮ. ಯಾಕೆ? ಅಂದ್ರೆ ನಿಮ್ಗೆ ವಿಷಯನೇ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ಗೊತ್ತಿರುತ್ತೆ ಅನ್ಕೊಂಡೆ. ನಿಮ್ ಸೊಸೆ ಲೀಲಾ ನಿಮ್ಗೇನು ಹೇಳಲೇ ಇಲ್ವಾ? ಇಲ್ಲ, ಹೇಳಿಲ್ವಲ್ಲ. ಅಮ್ಮ ಇದನ್ನ ದೇವಸ್ಥಾನ ಹುಂಡಿಗೆ ಹಾಕ್ಬೇಕು ಅಂತ ಹೇಳಿದ್ರಲ್ಲ, ಇಲ್ಲಿಗೆ ಹೇಗೆ ಬಂತು? ಈ ಓಲೆ ನೋಡಿ ಆಶ್ಚರ್ಯ ಆಯ್ತಾ? ಇದು ನನ್ನ ಕೈಗೆ ಬಂದಾಗ್ಲೂ ನನಗಿಷ್ಟ ಆಶ್ಚರ್ಯ ಆಗಿತ್ತು. ಅಲ್ಲಮ್ಮ, ಇದನ್ನು ಪುರೋಹಿತರು ಕೊಡಬೇಕು ಅಂತ ನೀನೇ ಹೇಳಿದ್ದೆ ಅಲ್ವಾ? ಮತ್ತೆ ಇಲ್ಲಿಗೆ ಹೇಗೆ ಬಂತು? ಅಲ್ಲೇಪ್ಪ ವಿಷಯ ಇರೋದು. ಈ ಓಲೆ ಮನೆಗೆ ವಾಪಸ್ ಬರೋಕ್ಕೆ ಕಾರಣ ಯಾರು ಗೊತ್ತಾ? ಲೀಲಾ.